ಒಂದು ವಾರಗಳ ಕಾಲ ಬಂಡೀಪುರದಲ್ಲಿ ಸಫಾರಿ ಬಂದ್ ಮಾಡಲಾಗಿದೆ. ಪೊಲೀಸ್ ಸಂರಕ್ಷಿತ ಪ್ರದೇಶದಲ್ಲಿ ಕಾಡ್ಗಿಚ್ಚು ಹಿನ್ನೆಲೆಯಲ್ಲಿ ಸಫಾರಿಯನ್ನ ಬಂದ್ ಮಾಡಲಾಗಿದೆ. ಅಧಿಕಾರಿಗಳು ಆದೇಶವನ್ನು ಹೊರಡಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆಯ ಬಂಡೀಪುರ ಕಾಡ್ಗಿಚ್ಚಿನ ಹಿನ್ನೆಲೆಯಲ್ಲಿ ಸಫಾರಿ ವಲಯ ನಾಶ ಆಗ್ತಾ ಇದೆ. ಸಫಾರಿ ವಲಯ ನಾಶವಾಗಿರುವ ಹಿನ್ನೆಲೆಯಲ್ಲಿ ಬಂದ್ ಮಾಡಲಾಗಿದೆ. ಹೀಗಾಗಿ ಪ್ರವಾಸಿಗರೇ ಇಲ್ಲದೆ ಬಿಕೋ ಎನ್ನುತ್ತಿದೆ ಬಂಡೀಪುರ. ನೂರಾರು ಪ್ರವಾಸಿಗರು ಬಂಡೀಪುರಕ್ಕೆ ಬರ್ತಾ ಇದ್ರು. ತಿಂಗಳಿಗೆ ಲಕ್ಷಾಂತರ ಆದಾಯ ಕೂಡ ಬರ್ತಾ ಇತ್ತು. ಆದರೆ ಇದೀಗ ಸಫಾರಿಯನ್ನ ಬಂದ್ ಮಾಡಲಾಗಿದೆ. ಕಾಡ್ಗಿಚ್ಚಿನ ಕಾರಣಕ್ಕಾಗಿ ಸಫಾರಿಯನ್ನ ಬಂದ್ ಮಾಡಲಾಗಿದೆ. ನಾವು ನೋಡ್ತಾ ಇದ್ದೀವಿ, ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಹೊತ್ತಿ ಉರಿತಾ ಇದೆ. ಹೀಗಾಗಿ ಕಾಡ್ಗಿಚ್ಚಿನ ಪರಿಣಾಮದಿಂದಾಗಿ ಸಫಾರಿಯನ್ನ ಅಲ್ಲಿ ಬಂದ್ ಮಾಡಲಾಗಿದೆ. ಸದ್ಯಕ್ಕೆ ಒಂದು ವಾರ ಬಂದ್ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ಒಂದು ವಾರ ಈಗ ಅಲ್ಲಿ ಸಫಾರಿ ಬಂದ್ ಮಾಡಲಾಗಿದೆ ಕಾಡ್ಗಿಚ್ಚಿನ ಕಾರಣದಿಂದಾಗಿ. ಸದ್ಯದ ಪರಿಸ್ಥಿತಿ ಹೇಗಿದೆ ಅಲ್ಲಿ? ಮತ್ತೆ ಒಂದು ವಾರದ ಬಿಟ್ಟು ಓಪನ್ ಆಗುತ್ತಾ ಹೇಗೆ ಅಂತ? ಅಮೃತದ ಏನು ರಾಜ್ಯದಲ್ಲಿರುವಂತಹ ಪ್ರಸಿದ್ಧಿಯಾದಂತಹ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನಕ್ಕೆ ಈಗ ಕಳೆದ ಒಂದು 4 ದಿನಗಳಿಂದಲೂ ಕೂಡ ಬೆಂಕಿಯನ್ನು ಬಿದ್ದಿತ್ತು. ಸುಮಾರು ಇಲ್ಲಿವರೆಗೆ ನಮಗಿರುವಂತಹ ಮಾಹಿತಿ ಪ್ರಕಾರ ಸುಮಾರು 5,000ಕ್ಕೂ ಹೆಚ್ಚು ಎಕರೆ ಪ್ರದೇಶ ಇವತ್ತು ಬೆಂಕಿಗೆ ಆಹುತಿಯಾಗಿದೆ. ಅದರಲ್ಲೂ ಕೂಡ ನಿನ್ನೆ ಏನು ಹಿಮ್ಮತ್ ಗೋಪಾಲ ಸ್ವಾಮಿ ಬೆಟ್ಟದ ವಲಯ ಮತ್ತು ಕುಂದುಕೆರೆ ವಲಯದಲ್ಲಿ ಏನು ಬೆಂಕಿ ಬಿದ್ದಿತ್ತು, ಈ ಬೆಂಕಿಯ ತೀವ್ರತೆ ಕೂಡ ನಾವು ನೋಡ್ತೀವಿ. ಆದ್ರೆ ಈಗ ಬೆಂಕಿ ಹತೋಟಿಗೆ ಬಂದಿದೆ. ಒಂದು ರೀತಿಯಲ್ಲಿ ಈಗ ಸಂಪೂರ್ಣವಾಗಿ ಇಡೀ ಕಾಡೆ ಸುಟ್ಟು ಕರಕಲಾಗಿದೆ. ಈ ಹಿನ್ನೆಲೆಯಲ್ಲಿ ಬೆಂಕಿ ಸಂಪೂರ್ಣವಾಗಿ ಹತೋಟಿಗೆ ತರಬೇಕಂತ ಹೇಳಿದ್ರೆ ಅಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಸೇರಿದಂತೆ ಸ್ವಯಂ ಸೇವಕರು ಜೊತೆಗೆ ಎಫ್ಐಆರ್ ಅವರೆಲ್ಲರೂ ಕೂಡ ಇರೋ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ಅಲ್ಲಿಗೆ ತೊಡಗಿಸ್ಕೊಳ್ಬೇಕಾಗಿರೋದ್ರಿಂದ ಮತ್ತೆ ಅವರಿಗೆ ಬೇಕಾದಂತಹ ಊಟ ತಿಂಡಿ ವ್ಯವಸ್ಥೆ ಇರ್ಬೋದು, ಮತ್ತೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದಲ್ಲಿ ಬರುವಂತಹ ಸಫಾರಿ ವೆಹಿಕಲ್ ಇದೆ, ಆ ವೆಹಿಕಲ್ ಮುಖಾಂತರವಾಗಿ ಅವರಿಗೆ ಎಲ್ಲಾ ವ್ಯವಸ್ಥೆಯನ್ನು ಕೂಡ ಮಾಡಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಈಗ ಸಫಾರಿ ವೆಹಿಕಲ್ಗಳನ್ನ ಅವರಲ್ಲಿ ಬಳಸಿಕೊಂಡಿರೋ ಹಿನ್ನೆಲೆಯಲ್ಲಿ ಬಂದಂತಹ ಪ್ರವಾಸಿಗರಿಗೆ ಇವತ್ತು ನಿರಾಸೆ ಆಗ್ತಿದೆ. ಅದರಲ್ಲೂ ಏನಪ್ಪಾ ಅಂತ ಹೇಳಿದ್ರೆ ಶನಿವಾರ ಮತ್ತು ಭಾನುವಾರ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದು ಸಫಾರಿಯನ್ನು ಮಾಡುವ ಸೇರಿದಂತೆ ಅಲ್ಲಿ ಹಾಲ್ಟ್ ಆಗ್ತಿದ್ರು. ಆದ್ರೆ ಎಲ್ಲಾ ರೀತಿ ಪ್ರವಾಸಿ ನಾವು ವನ್ಯಜೀವಿಗಳಿಗೆ ಆದ್ಯತೆಯನ್ನು ಕೊಡಬೇಕಾಗಿದೆ. ಅವನ ಅರಣ್ಯ ಮತ್ತೆ ಜೊತೆಗೆ ಕಾಡನ್ನ ರಕ್ಷಣೆ ಮಾಡಬೇಕಾಗಿದೆ, ಜೊತೆಗೆ ವನ್ಯಜೀವಿಗಳ ರಕ್ಷಣೆ ಮಾಡಬೇಕಾದ ಹಿನ್ನೆಲೆಯಲ್ಲಿ ಈಗ ಸಫಾರಿಯನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಿದ್ದಾರೆ. ಇದು ಪ್ರವಾಸಿಗರಿಗೆ ನಿರಾಸೆ ಆದ್ರೂ ಕೂಡ ಒಂದು ಕಡೆ ಕಾಡನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಅರಣ್ಯ ಇಲಾಖೆಯವರು ದಿಟ್ಟ ಹೆಜ್ಜೆಯನ್ನು ಕೈಗೊಂಡಿದ್ದಾರೆ ಅಂತ ಹೇಳ್ಬೋದು. ಅಮರ ಪ್ರಸಾದ್. ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ಮಂಜುನಾಥ್.